ಸರ್ಕಾರ ಜಾರಿಗೆ ತರ್ತಾ ಇರುವ ಹೊಸ ಲೇಬರ್ ಕೋಡ್ನಲ್ಲಿ ಕೆಲ ಕುತೂಹಲಕಾರಿ ಮತ್ತು ಮಹತ್ವದ ಅಂಶಗಳಿವೆ. ಕಾರ್ಮಿಕರಿಂದ ವಾರಕ್ಕೆ 48 ಗಂಟೆಗಿಂತ ಹೆಚ್ಚು ಅವಧಿ ಕೆಲಸ ಮಾಡಿಸುವಂತಿಲ್ಲ. ಮಾಡಿಸಿದ್ರೆ 2 ಪಟ್ಟು ವೇತನ ನೀಡಬೇಕು ಅಂತ ಹೊಸ ಕಾನೂನು ಹೇಳುತ್ತೆ. ಕಾರ್ಮಿಕರು ದಿನಕ್ಕೆ 12 ಗಂಟೆ ಕೆಲಸ ಮಾಡಿದ್ರೆ ವಾರಕ್ಕೆ 3 ದಿನ ವೀಕ್ ಆಫ್ ಕೊಡಬೇಕಾಗುತ್ತೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ. ಅಂದ್ರೆ ಕಾರ್ಮಿಕರು ದಿನದಲ್ಲಿ ಎಷ್ಟು ಹೊತ್ತು ಬೇಕಾದರೂ ಕೆಲಸ ಮಾಡಬಹುದು. ವಾರದಲ್ಲಿ 48 ಗಂಟೆ ಕೆಲಸದ ಮಿತಿ ಮಾತ್ರ ಇರುತ್ತೆ. ದಿನಕ್ಕೆ 12 ಗಂಟೆಯಂತೆ 4 ದಿನ ಕೆಲಸ ಮಾಡಿದ್ರೆ ಒಟ್ಟು ಕೆಲಸದ ಅವಧಿ 48 ಗಂಟೆ ಆಗುತ್ತೆ. ಉಳಿದ 3 ದಿನ ಪೇಯ್ಡ್ ಹಾಲಿಡೇ ಪಡಿಬಹುದು. 3 ದಿನ ವೀಕ್ ಆಫ್ ಸಿಕ್ಕಂತಾಗುತ್ತೆ. ನೀವು ದಿನಕ್ಕೆ 8 ತಾಸು ಮಾತ್ರ ಕೆಲಸ ಮಾಡಬಲ್ಲಿರಾದ್ರೆ ವಾರದಲ್ಲಿ 6 ದಿನ ಕೆಲಸ ಮಾಡಬೇಕಾಗುತ್ತೆ. ಅವಾಗ ಒಂದಿನ ಮಾತ್ರ ವೀಕ್ ಆಫ್ ಸಿಗುತ್ತೆ. ದಿನಕ್ಕೆ 10 ಗಂಟೆ ಕೆಲಸ ಮಾಡಿದ್ರೆ ವಾರದಲ್ಲಿ 2 ದಿನ ವೀಕ್ ಆಫ್ ಪಡೆಯಬಹುದು. ಒಬ್ಬ ಕಾರ್ಮಿಕ ತನ್ನ ವೀಕೆಂಡ್ ಅಗತ್ಯಗಳಿಗೆ ತಕ್ಕಂತೆ ಕೆಲಸದ ಅವಧಿಯನ್ನ ನಿರ್ಧರಿಸಿಕೊಳ್ಳಲು ಅವಕಾಶ ಸಿಗಬಹುದು. ಒಂದು ವೇಳೆ ಕಂಪನಿಗಳು ಕಾರ್ಮಿಕರಿಂದ ಹೆಚ್ಚು ಹೊತ್ತು ಕೆಲಸ ಮಾಡಿಸಿಕೊಳ್ಳುವಂತಹ ಅನಿವಾರ್ಯತೆ ಇದ್ದಲ್ಲಿ ಆಗ ಓಟಿ ನೀಡಬೇಕು, ಅಂದ್ರೆ 2 ಪಟ್ಟು ಹೆಚ್ಚು ವೇತನ ಕೊಡಬೇಕು ಅಂತ ಹೊಸ ಕಾರ್ಮಿಕ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇನ್ನು ಈ 3 ಆಯ್ಕೆಗಳಲ್ಲಿ ಯಾವುದನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದನ್ನ ಉದ್ಯೋಗಿಗಳೊಂದಿಗೆ ಸಮಾಲೋಚನೆ ಮಾಡಿ ಕಂಪನಿ ಇದನ್ನ ನಿರ್ಧರಿಸಬಹುದು. ಉದ್ಯೋಗಿಗಳು ಸ್ವತಂತ್ರವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲು ಅವಕಾಶ ಇಲ್ಲ.